ಹೆಣ್ಣು ಮನಃಶಾಂತಿಯಾಗಿದ್ದಾಗ ಹೊಂದಾಣಿಕೆ ಆಗ್ತಾಳೆ ಅಲ್ಪ. ಈಗ ಅದಕ್ಕೆ ಮನಃಶಾಂತಿಗೆ ಈಗ ಅದಕ್ಕೆ ಆಹಾರದ ವಿಚಾರ ತಿಳಿಸಾಗಿದೆ. ಈಗ ಇನ್ನೊಂದು ಮುಖ್ಯವಾದ ಭಾಗ, ನಮ್ಮ ದೇಹದ ಬೆನ್ನಿನ ಭಾಗ ಹಳ್ಳ ಇದೆಯಾ ಇಲ್ವಮ್ಮ? ಸೆಂಟ್ರ್ ಪಾಯಿಂಟ್ ಹಳ್ಳ ಇದೆಯಾ ಇಲ್ವಾ? ಇದೆಯಲ್ಲ. ಸೆಂಟ್ರ್ ಪಾಯಿಂಟ್ ಹಳ್ಳ ಇದೆ ಅಂದ ಮೇಲೆ ಹೆಣ್ಣಿಗೆ ತಲೆಯ ಮಧ್ಯಭಾಗ ಹಳ್ಳ ಇರುತ್ತೆ, ತಲೆ ಬಾಚಿದಾಗ. ಹೌದಲ್ವಾ? ಇರುತ್ತಲ್ವಾ? ಈ ಹೆಣ್ಣಿಗೆ ತಲೆಯ ಮಧ್ಯಭಾಗವನ್ನು ಕ್ರಾಪ್ ತೆಗೆಯುವಂಥ ವಿಚಾರ ನಮ್ಮಲ್ಲಿಲ್ಲ. ಅದಕ್ಕೆ ಹೆಣ್ಣು ಹೊಂದಾಣಿಕೆ ಆಗಲ್ಲ, ಗಂಡನಿಗೂ ಆಗಲ್ಲ, ಮನೆಗೂ ಆಗಲ್ಲ. ಕಾರಣ ನೀವೇ ಯೋಚನೆ ಮಾಡಿ. ಜಡೆ ಹಾಕ್ಕೊಳ್ತಕ್ಕಂತಹ ಸಂಸಾರ ಹೇಗಿರುತ್ತೆ, ಜಡೆಯಲ್ಲಿ ಏನು ಶಕ್ತಿ ಇರುತ್ತೆ, ಅದು ನಮ್ಮನ್ನು ನಾವು ಬಿಟ್ಟಿದ್ದೀವಿ. ಇದಕ್ಕೇನು ಹೇಳುತ್ತೆ ಅಂದರೆ ದುಷ್ಟಗ್ರಹಗಳ ಕಾಟ. ಏನಾರು ಮೆಟ್ಕೊಂಡೈತಾ, ಪೀಡೆ ಹಿಡ್ಕೊಂಡೈತಾ, ಮೋಹಿನಿ ಮೆಟ್ಕೊಂಡೈತಾ, ತಲೆಕೆಟ್ಟೈತಾ, ಏನು ಬೇಕಾದ್ರೆ ಹೇಳ್ಬೋದು. ಜಡೆ ಹಾಕದೆ ತಪ್ಪಾಗಿ ದಯವಿಟ್ಟು ಯಾರೂ ಅರ್ಥಿಸ್ಕೋಬಾರ್ದು. ಏನಪ್ಪ ಏನೇನು ಹೇಳ್ತಾ ಇದ್ದಾರೆ ಅಂತೆ, ನಾನು ಎಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ಮಟ್ಟಕ್ಕೆ ತಲೆ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ತಲೆಯಲ್ಲಿ ಜಡೆ ಇರಬೇಕು ಅಂತ ಹೇಳ್ತಿದ್ದೀನಿ, ಇರಬೇಕು ಅಂತ ಹೇಳ್ತಾ ಇಲ್ಲ. ಇದು ಬೇಜಾರು ಮಾಡಿಕೊಂಡು ನಾನೇನು ಮಾಡೋಕ್ಕಾಗಲ್ಲ, ವಿಷಯ ತಿಳ್ಕೊಳ್ಳಿ ಅಷ್ಟೇ. ಈ ಜಡೆ ಅಂತಕ್ಕಂಥದ್ದು ಬೆನ್ನಿನ ಭಾಗವನ್ನು, ಆ ಹಳ್ಳದ ಭಾಗವನ್ನು ಆವಾಗವಾಗ ರಿಪೇರಿ ಮಾಡ್ತಾ ಇರುತ್ತೆ. ನಡಿಬೇಕಾದ್ರೆ ಜಡೆ ಬೆನ್ನಿಗೆ ಹೊಡಿತಾ ಇರುತ್ತೆ. ಹೌದಲ್ಲಮ್ಮ? ಅದೇನು ಮಾಡುತ್ತೆ, ಸಹಸ್ರನಾಡಿ ಅಂದರೆ ನತ್ತಿ ಭಾಗಕ್ಕೆ ಚಾರ್ಜಿಂಗ್ ಆಗತ್ತೆ. ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು, ನಗ್ತಾ ಇರಬೇಕು, ನಾನು ಹೆಣ್ಣಾಗೇ ಇರಬೇಕು, ಈ ಸೆನ್ಸ್ ಕೊಡುತ್ತೆ ಜಡೆ. ಈಗ ಜಡೆ ಇಲ್ಲ ಅಂದರೆ ಎರಡೂ ಕಡೆ ಗಂಡಸರು ಮೀಸೆ ಥರ ಬಿಟ್ಕೊಂಡ್ರೆ ಗ್ರಹಗಳು ನಮ್ಮನ್ನು ಅಟ್ಯಾಕ್ ಮಾಡ್ತಾನೇ ಇರುತ್ತೆ. ಏನು ಮಾಡೋಣ ಈಗ? ಚೇಂಜ್ ಮಾಡೋಣವಾ? ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆಪ್ಷನ್ ನಿಮ್ಮದು, ಮಾಡ್ಕೊಳ್ಳಿ, ಜಡೆ ಹಾಕ್ಕೊಳ್ಳಿ, ಇಲ್ಲ ಎರಡು ಕಡೆ ಬಿಟ್ಕೊಳ್ಳಿ. ಆದರೆ ನಾವು ಏನಾಗಿದ್ದೀವಿ ಅಂದರೆ ಹುಚ್ಚು ಹಿಡಿಯತ್ತೆ. ಯಾವ ಪೂಜೆ ಮಾಡಿದ್ರು, ಯಾವ ದೇವಸ್ಥಾನಕ್ಕೆ ಹೋದರೂ ಹೆಣ್ಣಿಗೆ ಅವಕಾಶ, ನೆಮ್ಮದಿಗೆ ಸಾಧ್ಯನೇ ಇಲ್ಲ. ಈಗ ಈ ವಿಚಾರದಲ್ಲಿ ಯಾವ ರಂಗದಲ್ಲಿ ಹೆಣ್ಣು ಮಕ್ಕಳನ್ನು ಶಾಂತ ರೀತಿಯಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ ಅಂದರೆ ಅದು ಜಡೆಯಿಂದ ಮಾತ್ರ ಸಾಧ್ಯ. ಇನ್ನು ಯಾವುದೇ ವ್ರತ ಪೂಜೆ ದೇವರಿಂದ ಸಾಧ್ಯ ಇಲ್ಲ. ಈಗ ಶೇಕಡಾವಾರು ನಾನು ಹೇಳಲ್ಲ, ಎಷ್ಟು ಹೆಣ್ಣು ಮಕ್ಕಳು ಕತೆ ಹಾಗೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಗೌರಮ್ಮನ ಥರ ಇದ್ದರೆ ಯಾರು ಒಪ್ಪಲ್ಲ ಅಂತ ಅವ್ರು ನನಗೆ ಹೇಳುವಂಥ ಮಟ್ಟಕ್ಕಿದೆ. ಹೌದಲ್ಲಮ್ಮ? ಗೌರಮ್ಮನ ಥರ ಇದ್ದರೆ ಯಾರು ಒಪ್ಪತ್ತಾರೆ? ಅದನ್ನು ಹಳ್ಳಿ ಹುಡುಗಿ ಇದ್ದಂಗೆ ಅವಳೆ ಅಂತಾರೆ. ಹಾಗೆ ತಪ್ಪು ಆ ಕಡೆನೂ ಇದೆ, ಈ ಕಡೆನೂ ಇದೆ. ಆದರೆ ಹೆಣ್ಣು ಹೆಣ್ಣಾಗೇ ಇರಬೇಕು ಅಂತ ಪ್ರಯತ್ನ ಪಟ್ಟರೆ ಸದಾ ಲಕ್ಷ್ಮಿಯ ಸ್ವರೂಪನ್ನು ಪಡಿತಕ್ಕಂತಹ ಒಂದು ಲೆಕ್ಕದಲ್ಲಿ, ನಾಳೆ ಒಂದು ಮಗು ಪಡಿತೀನಿ ಅಂತ ಹೆಣ್ಣು ಗೊತ್ತಿದೆ ಅಂದ ಮೇಲೆ ನಾನು ಹೆಣ್ಣಾಗೇ ಇರಬೇಕು ಅಂದ್ಕೊಂಡಿದ್ದರೆ ನಿಮಗೆ ಹುಟ್ಟುವ ಮಗು, ಹುಟ್ಟಲಿರುವ ಮಗು ಆರೋಗ್ಯವಾದ ಮಗು ಹುಟ್ಟತ್ತೆ, ಇಲ್ಲ ಅಂಗಹೂನ ಮಗು ಹುಟ್ಟತ್ತೆ. ಕೈ ಕಾಲು ವ್ಯತ್ಯಾಸ, ಇಲ್ಲ ಸಣ್ಣ, ಇಲ್ಲ ಡುಮ್ಮ, ಏನೋ ಒಂದು ರೀತಿ ಮಗು ಹುಟ್ಟತ್ತೆ. ಯಾಕೆ? ನಿಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ರಹಸ್ಯ ನಮಗೆ ಈ ರೀತಿ ಶಿಕ್ಷೆ ಆಗತ್ತೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಸಂತಾನವನ್ನು ಸರಿಯಾಗಿ ಪಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಕ್ಕಿಂತ ಮುಂಚೆ ನೀವು ಇದನ್ನು ಪಾಲನೆ ಮಾಡೋದ್ರಿಂದ ಎಷ್ಟು ಮನಸ್ಸು ಖುಷಿ ಇರುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಈ ನಿದ್ದೆ ಅಂತಕ್ಕಂಥದ್ದು ಹೆಂಗಸರಿಗೆ ತುಂಬ ತುಂಬ ಕಷ್ಟ. ಆದರೆ ಗಂಡಸಿಗೆ ಒತ್ತಡ ಜಾಸ್ತಿ. ಏನು ಅಂದರೆ ಗೋಳಾಕ್ಕೊಳ್ಳೋದು, ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ನಾನು ಅದು ನೋಡಬೇಕು, ಇದು ತಿನ್ನಬೇಕು, ಕಾಟ ಸಾಕಲ್ಲ, ಮನೆಗೆ ಹೋಗೋದೇ ಬೇಡ ಅನ್ನೋ ಮಟ್ಟಕ್ಕೆ ಕೆಲವರು, ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಕೆಲವು ಗಂಡಸರು ಬೇಜಾರು ಮಾಡ್ಕೊಂಡು ಪಾಪ ತಡವಾಗಿ ಬಂದು ಒಬ್ಬಕ್ಕಂತ ಮಲ್ಕೊಂಡ್ಬಿಡ್ತಾರೆ. ಊಟ ಮಾಡೋದು ಬೇಡ, ಸರಿ ಹೇಳೋದು ಬೇಡ ಇವಳು ಅಂತ. ಈ ಮಟ್ಟಕ್ಕಿರುವಂತಹ ಕುಟುಂಬ ಕೂಡ ಇದೆ. ಇದೆಲ್ಲವೂ ಕೂಡ ನಾವು ಅನುಭವಿಸ್ಬೇಕಾ? ಈ ಥರ ಭಯ ಬೀಳುವಂಥ ಮಟ್ಟಕ್ಕೆ ನಾವು ಮದುವೆ ಮಾಡ್ಕೋಬೇಕಾ? ಹೊಂದಾಣಿಕೆ ಇಲ್ಲದ ಜೀವನಕ್ಕೆ ನಾವು ಒಂದು ಮದುವೆ ಅಂತ ಅವಶ್ಯಕತೆ ಇದೆಯಾ? ಈ ಸತ್ಯವನ್ನು ಪ್ರತಿ ಹೆಣ್ಣು ಅರ್ಥಕೊಂಡಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಆಗ್ತಕ್ಕಂತಹ ಒಂದು ಪ್ರಯತ್ನಕ್ಕೆ ಕೊನೆಗೆ ಮಕ್ಕಳನ್ನಾದರೂ ಏನಾದರೂ ಮಾಡಿ ಸ್ವಲ್ಪ ಅದಕ್ಕಿನ್ನೊಂದು ದೊಡ್ಡ ಶಾಪ ಏನಂದರೆ ಕೆಲವು ಸ್ಕೂಲ್ಗಳಲ್ಲಿ ಹೂವು ಹಾಕ್ಕೊಂಡು ಹೋಗಂಗಿಲ್ಲ ಅಲ್ಲಮ್ಮ? ನೋಡಿ ಅಂಥ ಕರ್ಮ. ಕಾಲ್ ಚೈನ್ ಹಾಕ್ಕೊಂಡು ಹೋಗಂಗಿಲ್ಲ, ಕೈಗೆ ಬಳೆ ಹಾಕ್ಕೊಂಡು ಹೋಗಂಗಿಲ್ಲ. ಎಂಥ ಕರ್ಮರಿ ಇದು! ಇಂಥ ವಿದ್ಯೆ ಮಕ್ಳಿಗೆ ಬೇಕೇನ್ರಿ? ಯೋಚನೆ ಮಾಡಿ. ನಿಮ್ಮ ಹೆಣ್ಣು ಮಕ್ಕಳು ಲವ್ ಹೋಗಬಾರ್ದು, ಲವ್ಗೆ ಇಳಿಬಾರ್ದು ಅಂದರೆ ಇವಕ್ಕೆಲ್ಲ ಕಡಿವಾಣ ಹಾಕ್ಕೋಬೇಕು. ಓದಿಸೋದೇನೋ ಸರಿಯಪ್ಪ,
ಮುಂದೆ ಅವ್ರು ಮಾಡ್ತಕ್ಕಂಥ ವೇಷಭೂಷಣಗಳು ಏನಾಗತ್ತೆ, ಅದಕ್ಕೆಲ್ಲ ಕಾರಣ ಯಾರು? ನೀವೇ ಯೋಚನೆ ಮಾಡಿ. ಹಣ ಕೊಟ್ಟು ಮಕ್ಕಳ ಭವಿಷ್ಯ ಹಾಳು ಮಾಡಿ, ನೀವು ಅಂದ್ಕೊಂಡಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಓದೋದ್ರಿಂದ ಸರಿ ಹೋಗುತ್ತೆ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅಂತ. ನಿಂತ್ಕೊಳ್ಳಲ್ಲ, ಮದುವೆಗಳಾಗತ್ತೆ. ಒಂದು ಮದುವೆ ಆದರೆ ತಡ್ಕೊಳ್ಳೋಣ, ಮದುವೆಗಳು ಮಾಡ್ಕೊತಾನೇ ಇರ್ತಾಳೆ ಅವಳು. ಯಾಕೆಂದರೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ. ನನ್ನ ತಲೆ ಸರಿ ಇಲ್ಲ ಅಂತ ಯಾರು ಒಪ್ಕೋತಾರಮ್ಮ? ನನ್ನ ತಲೆ ಸರಿ ಇಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ. ಲವ್ ಮಾಡೋದ್ರಲ್ಲೂ ಅಷ್ಟೇ, ಮದುವೆ ಮಾಡ್ಕೊಳ್ಳೋದು ಅಷ್ಟೇ. ಹಂಗಂತ ಎಲ್ಲಿವರೆಗೂ ಈ ಮಟ್ಟಕ್ಕೆ ನಾವು ಬದಲಾವಣೆ ಆಗೋದು? ಇದಕ್ಕೆ ದೇವರು ಶಾಪ ಕೊಡಬೇಕಾ ಬೇಡವಾ? ನೀವೇ ಡಿಸೈಡ್ ಮಾಡಿ. ದೇವ್ರ ಕಾರಣ ಅಲ್ಲ, ನೀವು ಮಾಡ್ಕೋತಾ ಇರೋದಕ್ಕೆ ದೇವರು ತಥಾಸ್ತು. ಯಾಕೆಂದರೆ ಎರಡನೇ ಮದುವೆ ಮಾಡ್ಕೋತಾ ಇದ್ದೀನಿ, ದೇವ್ರ ಹತ್ರನೇ ಹೋಗೋದು ನೀವು, ಅದಕ್ಕೆ ದೇವ್ರು ನಿನ್ನ ಕರ್ಮ ಇದೇ ಅನುಭವಿಸು ಅಂತ ಅವರು ಕೈ ಹಿಂಗಂತಾರೆ. ನೆಕ್ಸ್ಟ್ ಇನ್ನೊಂದು ಜನ್ಮಕ್ಕೆ 3 ಮಾಡ್ಕೋ ಅಂದಂಗೆ ನೀವೇ ಡಿಸೈಡ್. ಅದಕ್ಕೆ ನಮ್ಮ ಕರ್ಮಗಳು ಈ ಜನ್ಮದ ಮುಂದಿನ ಜನ್ಮಕ್ಕೂ ಬರುತ್ತೆ ಅಂದರೆ ಈ ವಿಚಾರಗಳು ಸದಾ ನಮ್ಮ ಬೆನ್ನಿಂದನೇ ಕರ್ಮಗಳು ಬರ್ತಾ ಇರುತ್ತೆ. ನಮ್ಮ ಕರ್ತವ್ಯಗಳ ಲೋಪ ಆದಾಗ ಈ ಕರ್ಮಗಳು ನಮ್ಮ ಹಿಂಬಾಲಿಸುತ್ತೆ. ಅದಕ್ಕೆ ಕಾರಣ ಭಗವಂತ ಅಲ್ಲ, ನಾವೇ ಅಂತ ತಿಳ್ಕೊಂಡಾಗ ಭಗವಂತನ ಕೋಪ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ನಾವು ಮಾಡಿಸ್ತಾ ಇರೋದು ಭಗವಂತನ ಕೋಪ ಬರೆಸೋ ಥರ ನಾವು ನಡ್ಕೋತಾ ಇರೋದು. ನಾನು ಹೀಗೆ ಬದುಕ್ತೀನಿ, ಏನು ಮಾಡ್ತೀಯ ಈಗ ದೇವರೇ ಅಂದಂಗಿದೆ. ಹೌದು ತಾನೆ? ತದ್ವಿರುದ್ಧವಾಗಿದೆ. ಹಾಗಿರಬೇಕಾದ್ರೆ ನಾವು ಯೋಚನೆ ಮಾಡೋದಲ್ಲ, ಆಲೋಚನೆ ಮಾಡಬೇಕು. ಯೋಚನೆ ಮನುಷ್ಯನಿಗೆ ಬರಬಾರದು. ಆ ಉದ್ದೇಶಕ್ಕೋಸ್ಕರವಾಗಿ ಹೊಂದಾಣಿಕೆ ಅನ್ನೋದು ಕುಟುಂಬದಲ್ಲೂ ಆಗಬೇಕು, ಇನ್ನೊಂದು ಮನೆಗೆ ಹೋದರೂ ಆಗಬೇಕು ಅನ್ನೋದು ಆಸೆ ಆಗ್ತಾ ಇಲ್ಲ. ಅನ್ನೋದಕ್ಕೆ ಕಾರಣ ಯಾವುದೋ ಜನ್ಮದ ಕರ್ಮ, ಅದೆಲ್ಲ ಹೇಳ್ಕೋಬೇಡಿ. ನಿಮ್ಮ ದೇಹದ ಭಾಗಗಳನ್ನು ಗುರುತಿಸೋದು, ಅದಕ್ಕೆ ತಕ್ಕಂತೆ ಆಹಾರವನ್ನು ಪಡ್ಕೊಳ್ಳೋದು ಮಾಡ್ತಾ ಇದ್ದರೆ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಭಗವಂತ ಆಶೀರ್ವಾದವನ್ನು ಮಾಡ್ತಾರಂತೆ. ಕೋಪ ಮಾಡದೆ ಆಶೀರ್ವಾದ ಮಾಡ್ತಾರೆ.